ರಾಜ್ಯ ಬಜೆಟ್ನಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳ ಅಭಿವೃದ್ಧಿಗೆ ಸಮರ್ಪಕ ಆದ್ಯತೆ ನೀಡಿಲ್ಲವೆಂದು ಆರೋಪಿಸಿ ಅನುದಾನ ರಹಿತ ಕನ್ನಡ ಮಾಧ್ಯಮ ಶಾಲೆಗಳ ಒಕ್ಕೂಟದ ವತಿಯಿಂದ ನಗರದ ಕಾಗೆ ಉದ್ಯಾನವನದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ತನಕ ಮೆರವಣಿಗೆ ನಡೆಸಿ ಪ್ರತಿಭಟನೆ ನಡೆಸಲಾಯಿತು. ಬಳಿಕ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿ 1995ರ ನಂತರ ಆರಂಭವಾದ ಕನ್ನಡ ಮಾಧ್ಯಮ ಶಾಲೆ ಕಾಲೇಜುಗಳಿಗೆ ಶಿಕ್ಷಕರ ವೇತನ ಅನುದಾನ ನೀಡಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಮಾತನಾಡಿದ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷ ಎಂ ಮೌಲಾಲಿ, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಈ ವಿಷಯದಲ್ಲಿ ಸ್ಪಷ್ಟ ನಿರ್ಧಾರ ಕೈಗೊಳ್ಳದೆ ತುಟಿಗೆ ತುಪ್ಪ ಒರೆಸುವ ಭರವಸೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಇನ್ನು ಕನ್ನಡ ಮಾಧ್ಯಮ ಶಾಲೆಗಳು ಹಲವು ಸವಾಲುಗಳನ್ನು ಎದುರಿಸುತ್ತಿದ್ದು, ಶಿಕ್ಷಕರಿಗೆ ವೇತನ ಅನುದಾನ ನೀಡದಿದ್ದರೆ ಶಾಲೆಗಳ ಅಸ್ತಿತ್ವವೇ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ರಾಮಮೋಹನ್, ತಾಲೂಕು ಅಧ್ಯಕ್ಷ ಮಾರುತಿ ಸೇರಿದಂತೆ ಶಿಕ್ಷಕರಾದ ಪಂಪಾವತಿ, ತಾಂಡವ ಕೃಷ್ಣ, ನಾಗರಾಜ್, ಹೊನ್ನೂರು ವಲಿ, ಅಲ್ಲಾ ಬಕ್ಷಿ, ಶಬ್ಬೀರ್, ಜ್ಞಾನೇಶ್, ಹಿರೇಶಪ್ಪ ಹಾಗೂ ವಿವಿಧ ಶಾಲೆಗಳ ಶಿಕ್ಷಕರು, ಆಡಳಿತ ಮಂಡಳಿ ಸದಸ್ಯರು ಮತ್ತು ಮುಖ್ಯ ಗುರುಗಳು ಭಾಗವಹಿಸಿದ್ರು. ಕೆಲವು ರೂಲ್ಸ್ ಮಾಡಿದ್ದು ಗೌರ್ಮೆಂಟ್ ಕೊಡೋದು ಬಂದ್ ಮಾಡಿದೆ. ಭಾಳ ಶಾಲೆ 20 ವರ್ಷ 30 ವರ್ಷದಿಂದ ಕನ್ನಡ ಶಾಲೆ ನಡೆಸ್ತಾರೆ ಸರ್. ಯಾಕಂದರೆ ಈಗ ಭಾಳ ಕಷ್ಟಗಳಿದ್ದಾವೆ ಸರ್. ವಸತಿಗಳು ಭಾಳ ನಮಗೆ ಕನ್ನಡ ಶಾಲೆಗೆ ನಡೆಸೋದೇ ವೇತನ ಕೊಟ್ಟರು ಸಾಕು ಸರ್. ನಮಗೆ ಬೇರೆ ಏನು ಕೇಳ್ತಾ ಇಲ್ಲ. ಅವರಿಗೆ ಬಿಲ್ಡಿಂಗ್ ಕೇಳ್ತಾ ಇಲ್ಲ, ಸೈಟ್ ಕೇಳ್ತಾ ಇಲ್ಲ, ನಾವು ಇನ್ನೊಂದು ಕೇಳ್ತಾ ಇಲ್ಲ, ಕೇಳ್ತಾ ಇಲ್ಲ. ಎಲ್ಲ ಮೂಲಸೌಕರ್ಯ ನಾವು ಪಡ್ಕೊಂಡಿದ್ದೀವಿ, ಮಾಡ್ಕೊಂಡಿದ್ದೀವಿ. ನಮಗೆ ಶಿಕ್ಷಕರಿಗೆ ಹಾಗಾಗಿ ನಾವು ಭಾಳಷ್ಟು ಮನೆ ಬಜೆಟಲ್ಲಿ ಹಾಕೋದಂತ ಅಂದ್ಕೊಂಡು ಸರ್ ಕೊಡಲಿಲ್ಲ ಸರ್, ಆಗಲೇ ಇಲ್ಲ ಸರ್. ಹಾಗಾಗಿ ಸರ್ ತಮ್ಮ ಮುಖಾಂತರ ಸ್ವಲ್ಪ ನಮಗೆ ಏನಾದರೂ ಮಾಡಿ ಮುಖ್ಯಮಂತ್ರಿ ಮನವಿ ಸಲ್ಲಿಸಿ